ಹೇಳಿದುದು ಸತ್ಯಕ್ಕೆ ದೂರವಿರಲಿಲ್ಲ. ರಿಚರ್ಡ್ಸನ್ ತಾನು ಹೇಳಿದಂತೆಯೇ ಸೋಮವಾರ ತನ್ನ ದಾಖಲೆಗಳೊಂದಿಗೆ ಕೆಲಸಕ್ಕೆ ಹಾಜರಾಗಿದ್ದ. ತಾನಾಯಿತು, ತನ್ನ ಕೆಲಸವಾಯಿತು ಎಂದೇ ಇರುತ್ತಿದ್ದ. ಅಗತ್ಯವಿದ್ದಾಗ ಮಿಕ್ಕವರನ್ನು ಪರಿಚಯಿಸಿಕೊಳ್ಳುತ್ತೇನೆ ಎಂದು ಅವನಂದಿದ್ದ ಮಾತು ಹಾಗೆಯೇ ಉಳಿದಿತ್ತು. ಅವನಿಗೆ ಆ ಅಗತ್ಯವೇ ಬಿದ್ದಿರಲಿಲ್ಲ. ಸಂಶೋಧನೆ ಪ್ರಾರಂಭಿಸುವ ಮುನ್ನ ತಯಾರಿಸಿಕೊಳ್ಳಬೇಕಿದ್ದ ಟಿಪ್ಪಣಿಗಳು, ವರದಿಗಳು ಸಾಕಷ್ಟಿದ್ದವು. ಇಡೀ ಆವರಣ ಹಾಗೂ ಸಂಶೋಧನೆ ಕ್ಷೇತ್ರ ಹೊಸತಾದ್ದರಿಂದ ಅಲ್ಲೆಲ್ಲ ಸುತ್ತಾಡಿ ಸ್ಥಳ ಪರಿಚಯ ಮಾಡಿಕೊಳ್ಳುವ ಅವಶ್ಯಕತೆ ಇತ್ತು. ಒಬ್ಬಿಬ್ಬರು ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಸಹಾಯಕ್ಕೆ ಕರೆದುಕೊಂಡು ಸುತ್ತಾಡಲು ಹೋಗುತ್ತಿದ್ದ. ಈ ಕೆಲಸದ ಸುತ್ತಾಟದ ನಡುವೆ ತನ್ನ ಮನೆಯ ನೆನಪಾಗುತ್ತಿತ್ತು. ತನ್ನ ತಾಯಿಯ ಉತ್ತೇಜನ, ಪ್ರೋತ್ಸಾಹಗಳು ಮನದಲ್ಲಿ ಸುಳಿದಾಗ ಅಂತರ್ಮುಖಿಯಾಗುತ್ತಿದ್ದ. ನಡುವೆ ಮೊದಲನೇ ದಿನ ತನಗೆ ಪ್ರೊಫೆಸರರ ಕೋಣೆಗೆ ದಾರಿ ತೋರಿದ ಸುಂದರಿಯು ಕಣ್ಣ ಮುಂದೆ ಝಳಪಿಸಿ ಮರೆಯಾಗುತ್ತಿದ್ದಳು. ಇಷ್ಟು ದಿನದಲ್ಲಿ ಒಮ್ಮೆಯೂ ಅವಳು ತನ್ನ ಕಣ್ಣಿಗೆ ಮತ್ತೆ ಬೀಳಲಿಲ್ಲಬೇಕೆ ಎಂದು ಆಲೋಚಿಸುತ್ತಿದ್ದ. ಒಂದು ವೇಳೆ ಅವಳು ಕಾಲೇಜಿಗೆ ಸಂಬಂಧಪಟ್ಟವಳೇ ಅಲ್ಲದಿರಬಹುದೇ? ಸುಮ್ಮನೆ ಭೇಟಿಗೆ ಬಂದಿದ್ದಿರಬಹುದೇ? ಯಾಕೋ ಈ ವಾದವನ್ನು ಅವನ ಮನ ಒಪ್ಪುತ್ತಿರಲಿಲ್ಲ. ಅದೊಂದು ದಿನ ಕಾಳಿಂದಿ ಕಾಲೇಜಿಗೆ ಬಂದಾಗ ಅವಳ ಟೇಬಲ್ಲಿನ ಮೇಲೆ ಒಂದು ಕೆಂಡಸಂಪಿಗೆ ಹೂವಿತ್ತು. ಅದನ್ನು ನೋಡಿ ಅವಳಿಗೆ ಸಂತೋಷ, ಕುತೂಹಲ ಎರಡೂ ಉಂಟಾಯಿತು. ತನಗಿಷ್ಟವಾದ ಹೂವದು ಎಂದು ಮುದವಾದರೆ ಅದನ್ನು ಇಲ್ಲಿ ಇಟ್ಟವರು ಯಾರು ಎಂಬ ಕುತೂಹಲ. ಮೊದಲಲ್ಲಿ ವಿದ್ಯಾರ್ಥಿನಿಯರು ಹೂದಂಡೆಗಳನ್ನು ತಂದುಕೊಟ್ಟಾಗ ತಾನು ಮುಡಿಯಲು ಇಷ್ಟಪಡುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ದರಿಂದ ಯಾವ ವಿದ್ಯಾರ್ಥಿನಿಯೂ ತಂದಿಟ್ಟಿರಲಿಕ್ಕಿಲ್ಲ. ತಂದರೂ ಒಂದೇ ಒಂದು ಹೂವನ್ನು ತನಗೆ ತಿಳಿಯದಂತೆ ಇಟ್ಟು ಹೋಗುತ್ತಿರಲಿಲ್ಲ. ಒಮ್ಮೆಲೆ ಅವಳಿಗೆ ಅದನ್ನು ರಿಚರ್ಡ್ಸನ್ ಇಟ್ಟಿರಬಹುದೇ ಎಂಬ ಆಲೋಚನೆ ಬಂದು ಮೈ ಬಿಸಿಯಾಯಿತು, ಮುಖ ಕೆಂಪಗಾಯಿತು. ಹೂವನ್ನು ಮೆಲ್ಲಗೆ ಸವರಿ ತುಟಿಗೆ ತಾಕಿಸಿಕೊಂಡಳು. ಆಗ ಸರಿಯಾಗಿ ಕುಬೇರ ತಮ್ಮ ಕೋಣೆಯಿಂದ ಹೊರಗೆ ಬಂದವರು ಅವಳನ್ನು ತನ್ಮಯತೆಯಿಂದ ಕಂಡು ಮತ್ತೆ ಒಳಸರಿದರು. ಕಾಳಿಂದಿಗೆ ತನ್ನ ಆಲೋಚನೆಗಾಗಿ ಲಜ್ಜೆ ಎನಿಸಿತು. ಅಂದು ತನ್ನನ್ನು ಒಂದು ಕ್ಷಣ ಆ ರೀತಿ ನೋಡಿದವನು ಮತ್ತೆ ಎಂದೂ ತನ್ನನ್ನು ಭೇಟಿ ಮಾಡಿಲ್ಲ. ಅವನು ಯಾರನ್ನೂ ಪರಿಚಯಿಸಿಕೊಳ್ಳುವ ಇಚ್ಛೆ ತೋರದಿದ್ದ ಮೇಲೆ ತಾನು ಅವನ ಕಣ್ಣಿಗೆ ಬೀಳುವ ಪ್ರಮೇಯವೇ ಬರುವಂತಿಲ್ಲ. ತಾನು ಕಾಲೇಜಿಗೆ ಬರುವ ವೇಳೆಗೆ ಅವನು ಬಂದು ಫೀಲ್ಡ್ಗಳಲ್ಲಿ ಸುತ್ತಾಡಲು ಹೋಗಿರುತ್ತಾನೆ. ಅವನು ಹಿಂತಿರುಗುವ ವೇಳೆಯಲ್ಲಿ ತಾನು ಕ್ಲಾಸಿಗೆ ಹೋಗಿರುತ್ತಾಳೆ. ಊಟದ ವೇಳೆಯಲ್ಲಿ ಅವನು ಮನೆಗೆ ಹೋಗುವುದರಿಂದ ಅವನು ಎದುರಾಗುವ ಸಂದರ್ಭವೇ ಬಂದಿಲ್ಲ ಇದುವರೆಗೂ. ಅಂತಹುದರಲ್ಲಿ ಅವನು ತನ್ನನ್ನು ಹುಡುಕಿ ತನಗೆ ಈ ಹೂವು ಇಷ್ಟವೆಂದು ತಂದಿಟ್ಟಿರಬಹುದು ಎಂದು ಊಹಿಸುತ್ತಿರುವ ತನ್ನಂತಹ ಮೂರ್ಖಳು ಎಲ್ಲೂ ಸಿಗುವುದಿಲ್ಲ. ಇರಲಿ ಎಂದು ಆ ಹೂವನ್ನು ಎದುರಿಗಿದ್ದ ದೇವರ ಕ್ಯಾಲೆಂಡರ್ಗೆ ಸಿಗಿಸಿ ಅದರ ಬಗೆಗೆ ಮರೆತು ಬಿಟ್ಟಳು. ಮಾರನೆಯ ದಿನ ಅದೇ ರೀತಿ ಒಂದು ಹೂವಿನ ಜಾಗದಲ್ಲಿ 2 ಹೂಗಳಿದ್ದವು. ಅವಳಿಗೇನೂ ಮಾಡಲು ತೋರಲಿಲ್ಲ. ಇದೇ ರೀತಿ ಇವರು ಯಾರೋ ಹೂವಿಡುತ್ತಿದ್ದರೆ ತಾನು ಯಾವ ರೀತಿ ಪ್ರತಿಕ್ರಿಯಿಸಬೇಕೋ ತಿಳಿಯದಾಯಿತು. ನಿನ್ನೆಯಂತೆಯೇ ಒಂದು ಹೂವನ್ನು ಕ್ಯಾಲೆಂಡರಿಗೆ ಸಿಗಿಸಿದಳು. ಮತ್ತೊಂದನ್ನು ಅತ್ತಿತ್ತ ನೋಡಿ ಏನೂ ಹೊಳೆಯದೆ ಟೇಬಲ್ ಮೇಲಿನ ಪೆನ್ ಹೋಲ್ಡರ್ಗೆ ಸಿಗಿಸಿದಳು. ಘಮ್ ಎಂದು ಸುವಾಸನೆ ಬರಲಿ ಕೋಣೆ ತುಂಬೆಲ್ಲ ಎಂದು ಮುಸಿನಕ್ಕಳು. ಕುಬೇರರಿಗಾದರೂ ತಿಳಿಸೋಣವೆಂದರೆ ಆತ ಕೋಣೆಯಲ್ಲಿರಲಿಲ್ಲ. ಕ್ಲಾಸ್ಗೆ ಟೈಮ್ ಆಗುತ್ತಾ ಬಂದುದರಿಂದ ಹೂವನ್ನು ಮರೆತು ಕ್ಲಾಸಿಗೆ ಹೋದಳು. ಹಿಂತಿರುಗಿ ಬಂದ ಕೂಡಲೇ ಕೋಣೆಯಲ್ಲಿ ಪಸರಿಸಿದ್ದ ಪರಿಮಳ ಅವಳಿಗೆ ಹೂವನ್ನು ನೆನಪು ಮಾಡಿತು. ಈಗ ಕುಬೇರ ಬಂದಿದ್ದರು. ಅವರ ಕೋಣೆಯ ಬಾಗಿಲ ಬಳಿ ನಿಂತು ಗುಡ್ ಮಾರ್ನಿಂಗ್ ಸರ್ ಎಂದಳು. ಅವಳಡಿಗೆ ತಲೆ ಎತ್ತಿದ ಅವರು ಮುಗುಳ್ನಕ್ಕು ವೆರಿ ಗುಡ್ ಮಾರ್ನಿಂಗ್ ಎಂದರು.
ಆ ನಗೆ ಕಾಳಿಂದಿಗೆ ಹೊಸದೆನಿಸಿತು. ಎಂದೂ ನಕ್ಕು ವಿಶ್ ಮಾಡಿದವರಲ್ಲ ಅವರು. ಅವಳು ಇನ್ನೂ ಅಲ್ಲೇ ನಿಂತಿರುವುದನ್ನು ನೋಡಿ ಏನು ವಿಷಯ ಎಂದರು. ಹೂವಿನ ಬಗೆಗೆಲ್ಲ ಹೇಳಿದಳು. ಅವರು ನಗುತ್ತಾ, ಅದು ಒಂದು ಸಮಸ್ಯೆಯೇ. ನಿಮ್ಮ ಮೇಲೆ ಅಭಿಮಾನವಿರುವವರು ಯಾರೋ ಒಂದು ಹೂ ಇಡಬಾರದೆ ಕಾಳಿಂದಿ, ಟೇಕ್ ಇಟ್ ಈಸಿ ಎಂದರು. ಹಾಗಲ್ಲ ಸರ್, ಯಾರಿರಬಹುದು ಆತ? ಇದು ಹೀಗೆ ಮುಂದುವರಿಸೋದು ನನಗಿಷ್ಟವಿಲ್ಲ ಸರ್. ಅದಕ್ಕೆ ದಯವಿಟ್ಟು ನೀವು ಒಂದು ವೇಳೆ ಯಾರನ್ನಾದರೂ ಆ ರೀತಿ ಇಡುವಾಗ ಗಮನಿಸಿದ್ರೆ ಹಾಗೆ ಮಾಡಬೇಡ ಅಂತ ಹೇಳಿ ಸರ್ ಎಂದಳು. ನಗುತ್ತಿದ್ದ ಕುಬೇರ ಗಂಭೀರರಾದರು. ಆಯಿತು, ಹೇಳೋಣವಂತೆ. ಮಾತಿಗೊಮ್ಮೆ ನನ್ನನ್ನು ಸರ್ ಎನ್ನಬೇಕೆ ಕಾಳಿಂದಿ? ನಿಜ, ನಾನು ನಿಮಗಿಂತಹ ಸೀನಿಯರ್, ಹುದ್ದೆಯಲ್ಲೂ ಸಹ. ಆದರೆ ಅಂದ ಮಾತ್ರಕ್ಕೆ ಈ ಉಪಚಾರದ ಸಂಬೋಧನೆಯೇ ಆಗಬೇಕೆ ಎಂದರು. ಮತ್ತೆ ಹಾಗಾದರೆ ಸರ್? ನೋಡಿದಿರಾ, ಮತ್ತೆ ಕುಬೇರ ಅನ್ನಿ ಸಾಕು. ನಾನು ನಿಮ್ಮ ಸಹೋದ್ಯೋಗಿ ಕಾಳಿಂದಿ. ಸರಿ ಡಾಕ್ಟರ್ ಕುಬೇರ್, ನಾಳೆ ದಯವಿಟ್ಟು. ಅವಳು ಮತ್ತೆ ಅದನ್ನೇ ಹೇಳುವಳೆಂದು ಅರಿತ ಕುಬೇರ್ ತನ್ನನ್ನು ಅವಳು ಡಾಕ್ಟರ್ ಎಂದುದು ಸರಿ ಹೋಗದೆ, ಆಯಿತು, ನಾಳೆ ಹೂ ಇಡುವವರನ್ನು ಗಮನಿಸಿ ಹಾಗೆ ಮಾಡಬೇಡ ಮಿಸ್ ಕಾಳಿಂದಿಗೆ ಅದು ಇಷ್ಟವಿಲ್ಲ ಎಂದು ತಿಳಿಸುತ್ತೇನೆ. ಸರಿಯಲ್ಲ ಮಿಸ್ ಕಾಳಿಂದಿ ಎಂದು ಎದ್ದು ತನ್ನ ಬೀರುವಿನಿಂದ ಒಂದು ಪುಸ್ತಕ ತೆಗೆದು ಓದುವಂತೆ ಕುಳಿತರು. ಇನ್ನು ನಿನ್ನೊಂದಿಗೆ ಮಾತು ಸಾಕು ಎಂದು ಸೂಚಿಸಿದಂತಾಯಿತು ಕಾಳಿಂದಿಗೆ. ಅವರಿಗೆ ಎಲ್ಲೋ ಏನೋ ಅಸಮಾಧಾನವಾಯಿತು ಎಂದು ಕಾಳಿಂದಿಗೆ ತಿಳಿಯಿತು. ಆದರೆ ತಾನೇನು ತಪ್ಪು ಮಾಡಿದೆ ಎಂದು ಮಾತ್ರ ಅರಿವಿಗೆ ಬರಲಿಲ್ಲ. ತನ್ನ ಜಾಗಕ್ಕೆ ಹಿಂತಿರುಗಿ ಬೆಪ್ಪಾಗಿ ಕುಳಿತಳು. ಆಕಸ್ಮಿಕವಾಗಿ ಮೇಘ ಕಾಳಿಂದಿಯ ಕೋಣೆಗೆ ಬಂದಳು. ಇದ್ದೀರಾ ಕಾಳಿಂದಿ? ಕ್ಲಾಸ್ ಇರಲಿಲ್ಲವೇ? ಓ ಮೇಘ, ಬನ್ನಿ, ಬಹಳ ಅಪರೂಪ ಆಗಿಬಿಟ್ಟಿರಿ. ಈ ಅವರ್ ಕ್ಲಾಸ್ ಇರಲಿಲ್ಲ, ಹೀಗೇ ಬಂದೆ. ಯಾಕೋ ಸ್ವಲ್ಪ ಬೇಸರ ಆಗಿತ್ತು. ಒಂದು ಕಪ್ ಕಾಫಿ ಕುಡಿದು ಬರೋಣ ಎಂದು ಕರೆಯಲು ಬಂದೆ ಎಂದಳು ಮೇಘ. ಕಾಫಿ ಕುಡಿಯಲು ಇವಳಿಗೆ ನನ್ನ ಗೆಳೆತನ ಬೇಕೆ? ಎಂದೂ ಹಾಗೆ ಬಂದವಳಲ್ಲ. ನಾಗೇಂದ್ರ, ರಾಮಕೃಷ್ಣ, ಸತ್ಯ ಅವರೊಂದಿಗೆ ಹೋಗುವವಳು. ಆದರೂ ಬಂದಿದ್ದಾಳೆ, ಹೋದರಾಯಿತು ಎಂದುಕೊಂಡಳು ಕಾಳಿಂದಿ. ಹೋಗೋಣ, ಕೂತ್ಕೊಳ್ಳಿ, ನನಗೂ ಸ್ವಲ್ಪ ಮೂಡ್ ಕೆಟ್ಟು ಹೋಗಿದೆ. ಯಾಕೆ? ಮನೆಯಲ್ಲಿ ಅಮ್ಮ ಅಪ್ಪ ಸೌಖ್ಯ ತಾನೆ? ಸದ್ಯ ದೇವರ ದಯದಿಂದ ಅಮ್ಮನ ಕಾಲು ಅಂದುಕೊಂಡಿದ್ದಕ್ಕಿಂತ ಬೇಗ ಗುಣವಾಯಿತು. ಫಸ್ಟ್ ಪೀರಿಯಡ್ಗೆ ನೀವೆಲ್ಲ ರಿಲೀಫ್ ಕೊಟ್ಟಿದ್ದರಿಂದ ಅನುಕೂಲ ಆಯಿತು. ಮನೆಯಲ್ಲಿ ಪಕ್ಕದ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಪ್ಪನೇ ಎಲ್ಲ ನೋಡಿಕೊಂಡ್ರು. ಅದೆಲ್ಲ ಮೇಘ ಮೂಡ್ ಕೆಡಿಸಿರೋದು. ಇಲ್ಲಿ ನೋಡಿ ಈ ತಮಾಷೆ ಎಂದು ಸಂಪಿಗೆ ಹೂ ತೋರಿಸಿದಳು. ಕೆಂಡು ಸಂಪಿಗೆ ಹೂವು, ಎಷ್ಟು ವಾಸನೆ ಇದೆ! ಏನು ಈ ಹೂವು? ಕಾಳಿಂದಿ ಆ ಹೂವು ಸಮಸ್ಯಾತ್ಮಕವಾಗಿ ತನ್ನ ಟೇಬಲ್ ಮೇಲೆ ಬರುವುದನ್ನು ಹೇಳಲು ಉಪಕ್ರಮಿಸಿದಳು. ಇದ್ದಕ್ಕಿದ್ದಂತೆ ಕುಬೇರ ಹೊರಗಡೆಗೆ ಬಂದು, ಮಿಸ್ ಕಾಳಿಂದಿ, ಅದೇನು ಅಷ್ಟು ದೊಡ್ಡ ವಿಷಯನಾ? ಎಲ್ಲರಿಗೂ ಹೇಳುವಷ್ಟು. ಕ್ಯಾನ್ ಯು ನಾಟ್ ಸ್ಟಾಪ್ ಇಟ್ ಎಂದರು ಖಾರದ ದನಿಯಲ್ಲಿ. ಕಾಳಿಂದಿ ತೆಪ್ಪಗಾಗಿ ಬಿಟ್ಟಳು. ಅವರಿಗೇಕೆ ಇಷ್ಟು ಸಿಟ್ಟು ಬಂದಿತೋ? ತಾವು ಸರಿ ಮಾಡುವುದಾಗಿ ಹೇಳಿದರೂ ತಾನು ಮತ್ತೆ ಮತ್ತೆ ಅದರ ಬಗ್ಗೆ ಮಾತನಾಡಿದಂತಾಗಿ ಆತನಿಗೆ ಬೇಸರವಾಗಿರಬೇಕು. ಅದರಲ್ಲೂ ಮೇಘಾಗೆ ತಾನು ಹೇಳುವುದು ಅವರಿಗೆ ಇಷ್ಟವಾದಂತೆ ಕಾಣಲಿಲ್ಲ. ಅವಳಿಗೆ ಹೇಳಿದರೆ ಇಡೀ ಡಿಪಾರ್ಟ್ಮೆಂಟಿಗೆ ಸುದ್ದಿ ಕೊಟ್ಟಂತೆ ಎಂದು ಆತ ಬಗೆದಿರಬೇಕು. ಅದಕ್ಕೆ ಈ ಅಸಹನೆ ಅಂದುಕೊಂಡಳು ಕಾಳಿಂದಿ. ಆದರೆ ಮೇಘ ನೆನೆಸುವುದೇ ಬೇರೆ. ಈ ವಯ್ಯನಿಗೆ ಯಾಕಮ್ಮ ಇಷ್ಟು ಕೋಪ? ಎಲ್ಲೋ ತಾನೇ ಇಟ್ಟಿರಬೇಕು ಆ ಹೂವು ನಿಮ್ಮ ಟೇಬಲ್ ಮೇಲೆ. ಕಳ್ಳನ ಮನಸ್ಸು, ಕೂಗ್ತಾರೆ, ಕೂಗದೆ ಏನು ಮಾಡ್ತಾರೆ ಎಂದಳು. ಕಾಳಿಂದಿಗೆ ಮಿಂಚು ಹೊಡೆದಂತಾಯಿತು. ಇರಬಹುದೇ? ಸಾಧ್ಯವೇ? ಮೇಘ, ದಯವಿಟ್ಟು ಏನೇನೂ ಮಾತಾಡಬೇಡಿ. ಈ ಮಾತು ಇಲ್ಲಿಗೇ ಬಿಡೋಣ. ಬನ್ನಿ, ಕಾಫಿಗೆ ಹೋಗೋಣ ಎಂದು ಮೇಘಾಳನ್ನು ಎಬ್ಬಿಸಿಕೊಂಡು ಕ್ಯಾಂಟೀನ್ ಕಡೆಗೆ ನಡೆದಳು. ಹಾದಿಯಲ್ಲಿ ಏನೇನೋ ಹರಡುತ್ತಾ ಸಾಗಿದರು. ಕ್ಯಾಂಟೀನಿನಲ್ಲಿ ಕಾಫಿ ಗುಟುಕರಿಸುತ್ತಿದ್ದರೂ ಕಾಳಿಂದಿಗೆ ಮೇಘಾಳ ಮಾತೇ ಚುಚ್ಚುತ್ತಿತ್ತು. ಕುಬೇರ ಹಾಗೆ ಮಾಡಿರುತ್ತಾರೆಯೇ? ಛೇ, ಆತನ ಬಗೆಗೆ ಹಾಗೆ ಆಲೋಚಿಸಬಾರದು. ಮೇಘ ಬಾಯಿ ಬಡುಕಿ ತೋಚಿದ್ದು ಆಡಿಬಿಡುತ್ತಾಳೆ ಎಂದು ನಿರ್ಧರಿಸಿದಳು.
ಕಾಫಿ ಕುಡಿದು ಹಿಂತಿರುಗುತ್ತಿರುವಾಗ ಅವರಿಬ್ಬರ ಹರಟೆಯನ್ನು ಕಾಳಿಂದಿಯ ಒಳಗೊಳಗಿನ ಆಲೋಚನೆಗಳನ್ನು ಚದುರಿಸುವಂತೆ ಎದುರು ಬರುತ್ತಿದ್ದ ಡಾಕ್ಟರ್ ರಿಚರ್ಡ್ಸನ್. ಮೇಘಾಗೆ ಒಂದು ವಿಧವಾದ ಖುಷಿಯಾಯಿತು, ಕಾಳಿಂದಿಗೆ ಅಧೈರ್ಯವಾಯಿತು. ತೀರಾ ಹತ್ತಿರ ಬಂದಾಗ ಬಹಳ ಪರಿಚಯವಿರುವವನಂತೆ ಮೆಲುನಗುತ್ತಾ ಕೈ ಎತ್ತಿ ಹಾಯ್ ಎಂದ. ಅದು ಕಾಳಿಂದಿಗೆ. ಕಾಳಿಂದಿ ನೇರವಾಗಿ ಅವನ ದೃಷ್ಟಿ ಎದುರಿಸಲಾರದೆ ತಗ್ಗಿದ ದನಿಯಲ್ಲಿ ಹಾಯ್ ಎಂದು ತಕ್ಷಣ ದೃಷ್ಟಿ ತಗ್ಗಿಸಿದಳು. ಮೇಘ ಅದು ತನಗಾಗಿ ಎಂದು ತುಂಬು ನಗೆಯಿಂದ ಕೈ ಬೀಸಿ ಹಾಯ್ ಎಂದುದು ಅಲ್ಲದೆ ಐ ಆಮ್ ಮೇಘ ಎಂದು ಕೈ ಕುಲುಕಲು ಕೈ ಚಾಚಿದಳು. ಅವನು ಅವಳ ಕೈ ಕುಲುಕುತ್ತಾ ಯುವರ್ ಫ್ರೆಂಡ್ ಎಂದ. ಅವಳ ಹೆಸರೇನು ಎನ್ನುವಂತೆ ಕಾಳಿಂದಿ ಉತ್ತರಿಸಲಿಲ್ಲ. ಮೇಘಾಳೆ ಶೀ ಇಸ್ ಕಾಳಿಂದಿ ಎಂದಳು. ಅವನು ಕಾಳಿಂದಿ ಅಡೆಗೆ ಕೈ ಚಾಚಿದ. ಅವಳೂ ಕೈ ಎತ್ತಳು. ಅಂಗೈಯೆಲ್ಲ ಬೆವೆತು ಹೋಗಿತ್ತು. ಸಣ್ಣಗೆ ನಡುಗುತ್ತಿದ್ದಳು. ಅವನು ಆ ಕೈಯನ್ನು ಮೃದುವಾಗಿ ಒತ್ತಿ ಗ್ಲಾಡ್ ಟು ಮೀಟ್ ಯು ಬೋತ್ ಆಫ್ ಯು ಎಂದನು. ಅವನ ಕಣ್ಣು ಮಾತ್ರ ಕಾಳಿಂದಿಯನ್ನೇ ನೋಡುತ್ತಿದ್ದವು. ಮೇಘ ಹೋಗೋಣ್ವಾ, ಟೈಮ್ ಆಯಿತು ಅವಸರಿಸಿದಳು ಕಾಳಿಂದಿ. ಸಮಯ ಆಯಿತು ಡಾಕ್ಟರ್ ರಿಚರ್ಡ್ಸನ್, ಮತ್ತೊಮ್ಮೆ ಕಾಣೋಣ ಮೇಘ ನುಡಿದಳು. ನನ್ನ ಹೆಸರು ನಿಮಗೆ ಗೊತ್ತೇ? ಆಶ್ಚರ್ಯ ವ್ಯಕ್ತಪಡಿಸಿದ. ಗೊತ್ತಾಗದೇ ಇರಲು ಹೇಗೆ ಸಾಧ್ಯ? ನೀವು ಬಂದಿರುವುದು ನಮ್ಮ ಡಿಪಾರ್ಟ್ಮೆಂಟ್ಗೆ. ಅಂದರೆ ನೀವೂ ಸಹ ಎಂದು ಕಾಳಿಂದಿಯ ಕಡೆಗೆ ನೋಡಿದ. ಅವನ ಕಣ್ಣಿನಲ್ಲಿ ಸಂತೋಷದ ಮಿಂಚಿತ್ತು. ಹೌದು, ಅಗ್ರಾನಮಿ ಡಿಪಾರ್ಟ್ಮೆಂಟ್ ಎಂದಳು ಮೇಘ. ಹೊರಡುವ ಮುನ್ನ ಕಾಳಿಂದಿ ಧೈರ್ಯ ಮಾಡಿ ಒಂದೇ ಒಂದು ಸಲ ಅವನ ಕಡೆಗೆ ನೋಡಿದಳು. ಆ ಒಂದು ಕ್ಷಣದಲ್ಲೇ ಆ ನೀಲಿ ಕಂಗಳು ಈ ಬಾರಿಯೂ ಅವಳನ್ನು ಗಾಢವಾಗಿ ಆಕ್ರಮಿಸಿ ಅವಳನ್ನು ಅಚೇತನಳನ್ನಾಗಿ ಮಾಡಿದವು. ಬಲವಂತವಾಗಿ ದೃಷ್ಟಿ ಕಿತ್ತು ಕಾಳಿಂದಿ ಕಾಲೇಜಿನ ಕಡೆಗೆ ತಿರುಗಿದಳು. ಇಬ್ಬರೂ ಗೆಳತಿಯರು ಹೊರಟು ಹೋದರು. ನಿಂತಲ್ಲೇ ನಿಂತು ನೋಡುತ್ತಿದ್ದ ರಿಚಿ. ಮನೆಗೆ ಹಿಂತಿರುಗಿದ ಕಾಳಿಂದಿ ಇಂದು ಮಾಮೂಲಿನಂತಿರಲಿಲ್ಲ. ಒಂದು ವಿಧವಾದ ನಿರುತ್ಸಾಹದಿಂದ ಕೆಲಸಗಳನ್ನು ಮಾಡುತ್ತಿದ್ದಳು. ಯಾವಾಗಲೂ ಗಲಗಲ ಮಾತನಾಡುತ್ತಾ ಕಾಲೇಜಿನ ಸಂಗತಿಗಳನ್ನು, ಬಸ್ಸಿನಲ್ಲಿ ನಡೆಯುತ್ತಿದ್ದ ಸ್ವಾರಸ್ಯಕರ ವಿಷಯಗಳನ್ನು ಹೇಳುತ್ತಾ ರಾಜೇಶ್ವರಿ, ಭವಾನಿ, ಶಂಕರರನ್ನು ರಂಜಿಸುತ್ತಿದ್ದ ಕಾಳಿಂದಿ ಇಂದು ಮೌನಿ. ಊಟ ಮಾಡುವಾಗಲೂ ಬೇಕು ಬೇಡಗಳನ್ನು ಬಿಟ್ಟು ಏನನ್ನೂ ನುಡಿಯಲಿಲ್ಲ. ಸಾಮಾನ್ಯವಾಗಿ ಟಿವಿಯಲ್ಲಿ ಸುದ್ದಿ ಸಮಾಚಾರ ಕೇಳಿದ ನಂತರ ಹಿರಿಯರಿಬ್ಬರೂ ಮಲಗಿಬಿಡುತ್ತಿದ್ದರು ಕೆಳಗಿನ ಕೋಣೆಯಲ್ಲಿ. ಕಾಳಿಂದಿ ತನಗೆ ಇನ್ನೂ ಕಾರ್ಯಕ್ರಮಗಳನ್ನು ಟಿವಿಯಲ್ಲಿ ನೋಡುವ ಇಷ್ಟವಿದ್ದರೂ ಅವರಿಗೆ ತೊಂದರೆಯಾಗಬಾರದೆಂದು ಟಿವಿ ಆರಿಸಿ ಮಹಡಿ ಮೇಲಿನ ತನ್ನ ಕೋಣೆಗೆ ಹೋಗಿಬಿಡುತ್ತಿದ್ದಳು. ಒಂದು ವಿಧಕ್ಕೆ ಅದು ಒಳ್ಳೆಯದೇ ಆಗಿದ್ದಿತು. ಅವಳಿಗೆ ಪಾಠ ಪ್ರವಚನಗಳ ಕಡೆಗೆ ಗಮನ ಕೊಡಲು ಸಹಾಯಕವಾಗುತ್ತಿತ್ತು. ಅವಳ ಕಾಲೇಜಿನಲ್ಲಿ ತ್ರೈಮಾಸಿಕ ಪರೀಕ್ಷಾ ಪದ್ಧತಿಯ ವ್ಯವಸ್ಥೆ. 3 ತಿಂಗಳಿಗೊಮ್ಮೆ ನಿರ್ದಿಷ್ಟ ಪಾಠಗಳನ್ನು ಮುಗಿಸಿ ಅವರೇ ಪರೀಕ್ಷೆ ಕೊಡಬೇಕಾಗುತ್ತಿತ್ತು. ಪ್ರಶ್ನೆ ಪತ್ರಿಕೆ ತಯಾರಿಸಿಕೊಳ್ಳುವುದು, ಪರೀಕ್ಷೆ ನಡೆಸುವುದು, ನಂತರ ಪತ್ರಿಕೆಗಳನ್ನು ತಿದ್ದುವುದು ಮುಂತಾದ ಅನೇಕ ಕೆಲಸಗಳು ಇರುತ್ತಿದ್ದವು. ಇವನ್ನು ಕಾಲೇಜಿನಲ್ಲಿಯೇ ಮಾಡುತ್ತಿದ್ದರೂ ಕೆಲವೊಮ್ಮೆ ಮನೆಗೂ ತಂದು ಮಾಡುವ ಪ್ರಮೇಯ ಬರುತ್ತಿತ್ತು. ಅವಳಿಗೆ ಓದುವ ಹವ್ಯಾಸವೂ ಇದ್ದುದರಿಂದ ಅನೇಕ ಬೇರೆ ಬೇರೆ ಪುಸ್ತಕಗಳನ್ನು ತಂದು ಓದುತ್ತಿದ್ದಳು. ರಾತ್ರಿ 12 ಗಂಟೆಯವರೆಗೂ ಎಚ್ಚರವಿದ್ದು ನಂತರ ಮಲಗುತ್ತಿದ್ದಳು. ಆದರೆ ಇಂದು ಅವಳ ಅಭ್ಯಾಸಕ್ಕೆ ತದ್ವಿರುದ್ಧವಾಗಿ ಮೇಲ ಹೋದುದೇ ತಡ. ದೀಪವಾರಿಸಿ ಮಲಗಿದುದನ್ನು ರಾಜೇಶ್ವರಿ ಗಮನಿಸಿದರು. ಇವತ್ತು ಮಗು ಏನೋ ಒಂಥರ ಸಪ್ಪಗಿದ್ಲಲ್ಲ, ಗಮನಿಸಿದ್ರಾ ಎಂದರು ಆಕೆ ಪಕ್ಕದ ಮಂಚದ ಮೇಲೆ ಮಲಗಿದ್ದ ಗಂಡನನ್ನುದ್ದೇಶಿಸಿ. ಹ್ಞೂ ಗಮನಿಸಿದೆ ಎಂದರು ಆತ. ಅದಕ್ಕೇನೀಗ ಎನ್ನುವ ಧೋರಣೆಯಲ್ಲಿ. ಗಮನಿಸಿನೂ ಸುಮ್ಮನಿದ್ರ? ಏಕೆ, ಏನು ಅಂತ ಕೇಳಬೇಡ್ವಾ? ಅವಳಿಗೆ ಹುಷಾರಿಲ್ವೋ ಏನೋ. ಬೆಳಗ್ಗೆ 7 ಮನೆ ಬಿಟ್ಟರೆ ಸಂಜೆ 5 ಬರ್ತಾಳೆ. ಎಷ್ಟೊಂದು ದುಡಿತಾಳೆ ಪಾಪ ಮಗು. ನಿಟ್ಟುಸಿರಿಟ್ಟರು ತಾಯಿ. ಇಷ್ಟು ಕಾತರ ಇರುವವಳು ನೀನೇ ವಿಚಾರಿಸಬಹುದಿತ್ತಲ್ಲ
ಎನ್ನಬಹುದಿತ್ತು ಅವರು. ಆದರೆ ಸುಮ್ಮನೆ ಮಾತಿನ ವಾಗ್ವಾದ ಸರಿಯಲ್ಲ. ಆ ಹೊತ್ತಿನಲ್ಲಿ ಎಂದು ಬಗೆದು ಮನಸ್ಸಿಗೆ ಏನೋ ಕೊಂಚ ಬೇಜಾರಾಗಿರಬಹುದು. ಕೆಟ್ಟ ನೆನಪುಗಳು ಕಾಡ್ತಾ ಇರಬಹುದು. ಅವಳೇ ಸರಿ ಹೋಗ್ತಾಳೆ ಎಂದರು. ದೀಪಾನೂ ಆರಿಸಿ ಮಲಗಿಬಿಟ್ಟ ಹಾಗೆ ಕಾಣುತ್ತೆ ಎಂದು ಹಾಗೆ ಮಾಡುವಳಲ್ಲ. ಅವಳು ಅರಿದ ಹುಡುಗಿಯಲ್ಲ ರಾಜೇಶ್ವರಿ. ತನ್ನನ್ನು ತಾನು ನೋಡ್ಕೋತಾಳೆ. ರಾತ್ರಿ ಕಳೆದ್ರೆ ಅದೇ ಸರಿ ಹೋಗುತ್ತೆ. ಬೆಳಗ್ಗೆನೂ ಅವಳು ಹಾಗೆ ಇದ್ರೆ ಆಗ ವಿಚಾರಿಸೋಣ. ಈಗ ನೀನು ನೆಮ್ಮದಿಯಾಗಿ ಮಲಗು. ಹೆಂಡತಿಗೇನೋ ಮಲಗು ಎಂದರು. ಆದರೆ ಆತನಿಗೆ ನಿದ್ದೆ ಬರಲಿಲ್ಲ. ಕಾಳಿಂದಿಯ ಬಗೆಗೆ ಆಲೋಚಿಸುತ್ತಿದ್ದರು. ಎಷ್ಟು ಒಳ್ಳೆಯ ಹುಡುಗಿ, ಅವಳಿಗೇಕೆ ಹೇಗೆ ಜೀವನ ಕಷ್ಟಮಯವಾಯಿತು? ದೇವರೇ, ನೀನೇ ಅವಳನ್ನು ಕಾಪಾಡಬೇಕು ಎಂದು ಭಗವಂತನ ಮೇಲೆ ಭಾರ ಹಾಕಿ ಮಕ್ಕಳು ಹೊರಳಿದರು. ರಾತ್ರಿ ಕಳೆದು ಬೆಳಗಾದರೂ ಕಾಳಿಂದಿ ನೀರಸವಾಗಿಯೇ ಇದ್ದಳು. ಈಗ ರಾಜೇಶ್ವರಿ ಹುಷಾರಾಗಿದ್ದುದರಿಂದ ಬೇಗ ಎದ್ದು ಮಡಿಯೊಟ್ಟು ಅಡಿಗೆ ಮನೆ ಕೆಲಸಕ್ಕೆ ತೊಡಗಿದ್ದರು. ಭವಾನಿ ಶಂಕರ್ ಈಗ ತೋಟದ ಕೆಲಸ ಮಾಡುವಂತಿರಲಿಲ್ಲವಾಗಿ. ಕಾಳಿಂದಿ ಆತನ ಆ ಕೆಲಸವನ್ನು ವಹಿಸಿಕೊಂಡು ತಾನು ಕಾಲೇಜಿಗೆ ಹೊರಡುವವರೆಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ಮಿಕ್ಕಿದ್ದನ್ನು ಸಂಜೆಗೆ ಬಿಡುತ್ತಿದ್ದಳು. ಅಡಿಗೆ ತಿಂಡಿ ಎಲ್ಲ ಸಿದ್ಧ ಮಾಡಿ ಕಾಳಿಂದಿಗೆ ಕ್ಯಾರಿಯರ್ನಲ್ಲಿ ಹಾಕಿ ತಂದಿಟ್ಟರು ರಾಜೇಶ್ವರಿ. ಬಹಳ ಬೇಗ ಹೊರಡಬೇಕಾಗುತ್ತಿದ್ದುದರಿಂದ ಬೆಳಿಗ್ಗೆ ಕಾಫಿ ಮಾತ್ರ ಕುಡಿದು ತಿಂಡಿ ಊಟ ಎರಡನ್ನೂ ಹೊತ್ತು ಒಯ್ಯುತ್ತಿದ್ದಳು ಕಾಳಿಂದಿ. ಕಾಲೇಜಿಗೆ ಹೋದ ಕೂಡಲೇ ತಿಂಡಿ ತಿಂದು ಊಟವನ್ನು ಊಟದ ವಿರಾಮದ ವೇಳೆಗೆ ಮಾಡುತ್ತಿದ್ದಳು. ತನ್ನ ಕಡೆಯ ಸಿದ್ಧತೆಗಳಿಗಾಗಿ ತನ್ನ ಕೋಣೆಗೆ ಹೋಗುವವರೆಗೂ ಕಾಳಿಂದಿ ಇಂದು ಎರಡು ಮಾತುಗಳನ್ನೂ ಆಡಲಿಲ್ಲ. ರಾಜೇಶ್ವರಿ ಪ್ರಶ್ನಾರ್ಥಕವಾಗಿ ಗಂಡನ ಕಡೆ ನೋಡಿದರು. ಆತ ತಾಳು ಎನ್ನುವಂತೆ ಕೈ ತೋರಿ ಮೆಲ್ಲಗೆ ಕಾಳಿಂದಿಯ ಹಿಂದೆಯೇ ಮೆಟ್ಟಿಲು ಹತ್ತಿ ಅವಳ ಕೋಣೆಯ ಬಳಿ ನಿಂತರು. ಒಂದು ಗಳಿಗೆ ಏನು ಕೇಳುವುದು ಬೇಡವೆಂದು ತಟಪಟಾಯಿಸಿದರು. ಆದರೆ ಅವರು ಅಲ್ಲಿ ಬಂದುದನ್ನು ಕಾಳಿಂದಿ ಗಮನಿಸಿದ್ದಳು. ತನ್ನ ಹಿಂದೆಯೇ ಬಂದವರು ಇನ್ನು ಒಳಗೇಗೆ ಬರಲಿಲ್ಲವೆಂದು ಅವಳೇ ಹೊರಗಡೆಗೆ ಬಂದಳು. ಬನ್ನಿ ಅಣ್ಣ, ನೀವೇಕೆ ಮೆಟ್ಟಿಲು ಹತ್ತಿ ಬಂದಿರಿ? ಇನ್ನೊಂದು 10 ನಿಮಿಷದಲ್ಲಿ ನಾನೇ ಕೆಳಗೆ ಬರ್ತಿದ್ದೇನಲ್ಲ ಎಂದಳು. ಹೌದು ಹೌದು, ಸರಿ, ಈಗ ಹುಷಾರಾಗಿದ್ದೀನಲ್ಲ, ಮೆಟ್ಟಿಲು ಹತ್ತೋಕ್ಕಾಗುತ್ತೋ ಇಲ್ವೋ ನೋಡೋಣ ಅಂತ ಹತ್ತಿ ಬಂದ್ಬಿಟ್ಟೆ. ಏನು ಆಯಾಸನೇ ಆಗಲಿಲ್ಲ ನೋಡು. ಸುಳ್ಳು ಹೇಳೋದು ಸುಲಭ ಅಲ್ಲ ಅಣ್ಣ, ಹೇಳಿ ಈಗ ಏನು ಬಂದಿರಿ ಎಂದು ನಕ್ಕಳು. ನೀನು ನಕ್ಕೆಯಲ್ಲಮ್ಮ, ಅಷ್ಟು ಸಾಕು. ನಿನ್ನೆಯಿಂದ ಒಂಥರ ಇದ್ದೀಯ, ಮೈಯಲ್ಲಿ ಹುಷಾರಿದೆ ತಾನೆ? ಏನಣ್ಣ ನೀವು ಸ್ವಲ್ಪ ಸುಮ್ಮನಿದ್ರೇನೇ ಇಷ್ಟೊಂದು ನೀವು. ಅವಳು ಅಸಮಾಧಾನಗೊಂಡಳೆಂದು ಬಗೆದ ಅವರು, ನಾನಲ್ಲಮ್ಮ, ನಾನು ಹೇಳ್ದೆ ಇವಳಿಗೆ ಏನಿಲ್ಲ, ಸರಿ ಹೋಗ್ತಾಳೆ ಅಂತ. ಆದರೂ ಬಿಡ್ತಾಳ ಇವಳು? ಸುಮ್ಮನೆ ನನ್ನನ್ನು ಇವಳು ಎಂದು ತಡವರಿಸಿದರು. ಅವರಿಬ್ಬರ ಕಕ್ಕುಲತೆಯಿಂದ ಅವಳಿಗೆ ಎದೆ ತುಂಬಿ ಬಂದಿತು. ತನ್ನ ಒಂದು ದಿನದ ನಿರಸತೆಗೆ ಹೀಗೆ ಒದ್ದಾಡಿದರೆ ಮುಂದೆ ತಾನೆಲ್ಲಿಯಾದರೂ ಹೊರಟು ಹೋಗುವಂತಾದರೆ ಇವರು ಹೇಗೋ ಏನಾಗುತ್ತಾರೋ ಎಂದು ಹೆದರಿದಳು. ಅವಳು ಏನೂ ಮಾತಾಡದೆ ನಿಂತಾಗ, ಏನೂ ಇಲ್ಲ ತಾನೆ, ಹುಷಾರಾಗಿದ್ದೀಯ ತಾನೆ? ಸರಿ ಅಮ್ಮ, ಸರಿ ಸರಿ, ನಿಂಗೆ ಹೊತ್ತಾಯ್ತೇನೋ, ರೆಡಿಯಾಗು, ನಾನು ಹೋಗ್ತೇನೆ ಎಂದು ನೆಮ್ಮದಿಯಿಂದ ಬೆನ್ನು ತಿರುಗಿಸಿದರು. ಅಣ್ಣ, ಒಂದು ನಿಮಿಷ ನಿಲ್ಲಿ, ನಾನು ಮೈಯಲ್ಲಿ ಹುಷಾರಾಗಿದ್ದೀನಿ, ಆದರೆ ಎಲ್ಲ ಸರಿಯಾಗಿ ಇಲ್ಲ ಅಣ್ಣ. ನಮ್ಮ ಡಿಪಾರ್ಟ್ಮೆಂಟಿಗೆ ಒಬ್ಬ ಪ್ರೊಫೆಸರ್ ಅಮೇರಿಕಾದಿಂದ ಬಂದಿದ್ದಾರೆ. ಅವರು ಎದುರಿಗೆ ಬಂದರೆ ನನ್ನ ಸ್ಥೈರ್ಯ ಉಡುಗಿ ಹೋಗುತ್ತೆ. ಬಹಳ ಸೋತು ಬಿಡ್ತೇನೆ ಅಣ್ಣ. ಅವರು ಇನ್ನೂ ಎಷ್ಟು ದಿನ ಇಲ್ಲಿ ಇರ್ತಾರೋ ಭಯವಾಗುತ್ತೆ ಎಂದು ಕೈಗಳಿಂದ ಮುಖ ಮುಚ್ಚಿ ಅತ್ತಳು. ಚೇಚಿ, ಇದೇನಿದು? ನೀನು ಎಷ್ಟು ಧೈರ್ಯದ ಹುಡುಗಿ, ಇಷ್ಟು ಸಣ್ಣದಕ್ಕೆ ಹೇಗೆ ಧೃತಿಗೆಟ್ಟು ಅಳ್ತಾರೇನು ಎಂದು ಹತ್ತಿರ ಕರೆದುಕೊಂಡರು. ಅದಕ್ಕೆ ನನಗೆ ನೋವಾಗ್ತಿರೋದು, ಅಷ್ಟು ಧೈರ್ಯದ ನನಗೆ ಹೀಗಾಗ್ತಿದೆಯಲ್ಲ ಅಂತ. ಏನೂ ಆಗ್ತಾ ಇಲ್ಲ,
ಆತ ಪರದೇಶದವನು. ಎದುರಿಗೆ ಬಂದರೆ ನಿನಗೆ ಒಂಥರ ಆಗ್ತಿದೆ. ನಿನಗೆ ಪರದೇಶದವರು ಅಂದರೆ ಒಂದು ಪೂರ್ವಗ್ರಹ ಇದೆ ಅಷ್ಟೇ. ಆತನೂ ಒಳ್ಳೆ ಮನುಷ್ಯ ಅಂತ ಸ್ನೇಹವಾಗಿ ಮಾತಾಡಿಸ್ಬಿಡು, ಒಳ್ಳೆ ಸ್ನೇಹಿತ ಆಗ್ತಾನೆ. ನಿನ್ನ ಮಿತಿಲಿ ನೀನು ಸ್ನೇಹ ಇಟ್ಕೊಂಡಿದ್ರೆ ಆಯಿತು. ಕಮಾನ್, ಎಲ್ಲ ಸರಿ ಹೋಗುತ್ತೆ. ಎಲ್ಲಿ ಈಗ ಕಾಲೇಜ್ಗೆ ಹೊತ್ತಾಗ್ತಾ ಇದೆ, ಬೇಗ ಬೇಗ ರೆಡಿಯಾಗು, ಓಡು ಎಂದು ತಲೆ ನೇವರಿಸಿದರು. ಆತನ ವಿಶಾಲ ದೃಷ್ಟಿಗೆ ಅವಳಿಗೆ ಮನ ಹಗುರವಾಯಿತು.